ನಾವು ಹಾಕಕ್ಕಾಗಲ್ಲ, ಬಡವ್ರ ಬಗ್ರೆಲ್ಲ ನಾವು ಅಲ್ಲೆಲ್ಲ ಹೇಳ್ತವಕ್ಕೆಲ್ಲ ತಿರ್ಗಾಕಾಗಲ್ಲ. ಮೊದ್ಲು ಸಿದ್ದರಾಮಯ್ಯನವ್ರು ಏನ್ ಕಾನೂನು ಮಾಡ್ಯಾರ ಅದ್ರಂತ ಕೊಡ್ಲಿ ದುಡ್ಡ ನಮ್ಗೆ ಅಷ್ಟೇನೆ. ಆಗಲ್ಲ ಸರ್, ಅದೆಲ್ಲ ರೂಲ್ಸ್ ಮಾಡಿದ್ರೆ ನಾವು ಎಲ್ಲಿ ತಿರ್ಗಾಕಾಗುತ್ತೆ ಸರ್? ನಾವು ಕೂಲಿ ಮಾಡ್ಕೊ ತಿನ್ನೋದು ಅಲ್ಲದೆ ಅಲ್ಲೆಲ್ಲ ಅಲಿಯಕ್ಕದ. ಅದಕ್ಕೆ ನಮ್ಗೆ ಅದೆಲ್ಲ ರೂಲ್ಸ್ ಆಗಲ್ಲ. ಸ್ಟ್ರೈಕ್ ಬೇಕಾದ್ರೆ ಸ್ಟ್ರೈಕ್ ಮಾಡ್ತಾರೆ. ಹಂಗ್ ಕೊಡ್ಬೇಕು. ಹಂಗಾದ್ರೆ ಬೇಡಕ್ಕೆ ಬೇಡಿ. ಆ ಓಟ್ ಕೇಳಕ್ ಬಂದು ಓಟ್ ಹಾಕಲ್ಲ ಅಷ್ಟೇನೆ ಜನಗಳು. ಕರೆಕ್ಟಾಗಿ ಕೊಡ್ತಿದ್ರು. ಈಗ ಹೊಸ ಕಾನೂನು ಏನ್ ಸರ್? ಅದಕ್ಕೆ ನಾವು ಹಾಕಲ್ಲ. ಇಲ್ಲ ಸರ್, ಏನ್ ವೇಸ್ಟ್ ಆಗುತ್ತೆ? ಸುಳ್ಳು ಹೇಳ್ಬಿಟ್ಟು ಕಾರ್ಡ್ ತಕೊಂಡು ಮಾಡ್ಕೊಂಡು ದುಡ್ಡು ತಕೊಳಕಾಯ್ತದ? ಕಾರ್ಡ್ ಇರೋದ್ ಮುಖಾಂತರ ತಾನೆ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇರೋದ್ ತಾನೆ ಅವ್ರು ದುಡ್ಡು ಕೊಡೋದು. ಸುಮ್ನೆ ಕೊಟ್ಬಿಟ್ಟಾರ ಯಾರಾದ್ರೂ? ಈಗ ಎಲ್ಲೋ ಇರ್ತೀವಿ ದುಡ್ಡು ಕೊಡಿ ಸರ್ ಅಂದ್ರೆ ಕೊಟ್ಬಿಟ್ಟಿರ? ಹಾಕಲ್ಲ, ಯಾರು ಹಾಕಲ್ಲ. ಯಾವ ಹಳ್ಳಿಲ್ ಬಂದ್ರು ಹಾಕಲ್ಲ ಬಿಡಿ ಸರ್. ಸಿದ್ದರಾಮಯ್ಯನವ್ರು ಏನ್ ಕಾನೂನು ಮಾಡಾರ ಅದ್ರಂತಲೇ ಕೊಡ್ಲಿ. ಮೊದ್ಲೆಲ್ಲ ನಿಂತೋಗಿತ್ತು, ಈ ಓದ್ ತಿಂಗಳಿಂದ ಬತ್ತೇ ಇದೆ. ಈ ಪುನಃ ಮತ್ತೆ ಅರ್ಜಿ ಹಾಕ್ಬಿಟ್ಟು ತಗೊಳದಕ್ಕ ಮದ್ದಿಂದ ಯಾಕ ಮಾಡಿಲ್ಲ? ಈಗ ಏನ್ ಮೊದ್ಲಿಂದ ನಡೆದಿದೆ ಅದ ನಡಿಬೇಕು. ಪುನಃ ಮತ್ತೆ ಅರ್ಜಿ ಹಾಕಿ ಅದಾಕಿ ಅಂದ್ರ ಕೊಡದಿರೋ ಪರವಾಗಿಲ್ಲ, ಹಂಗೆ ನಿಲ್ಲಿಸಿದ್ರು ಪರವಾಗಿಲ್ಲ. ಆಯ್ತಾ? ಮೊದ್ಲಿಂದ ಏನ್ ನಡೆದಿದೆ ಅದು ಈಗಲೂ ನಡಿಬೇಕು. ನಾವು ಮೊದ್ಲು ಅರ್ಜಿ ಹಾಕೋದೇನ್ ಬೇಕಾಗಿಲ್ಲ. ಈಗ ಅವ್ರು ಸಿದ್ದರಾಮಯ್ಯ ಯಾವ ತರ ಮಾಡ್ಕೊಂಡ್ ಬಂದಿದ್ದ ಆ ತರನ ಈಗ ಅವರು ಡಿ.ಕೆ ಬಂದ್ಮೇಲೆ ಇವರಿಬ್ರು ಒಂದೇ ತಾನೆ, ಕ್ಯಾಂಡಿಡೇಟ್ ಒಂದೇ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಅವ್ರು ಕೊಡ್ತೇ ಇರ್ಬೇಕು. ಹಂಗೆ ಪುನಃ ಮತ್ತೆ ನಾವು ಒಂದು ಅರ್ಜಿ ಹಾಕಿ ಪುನಃ ತಗೊಳದ್ನ ಅದ್ ನಿಲ್ಸ್ಬಿಟ್ರೆ ವಾಸಿ. ಪುನಃ ನಾವು ಮತ್ತೆ ಅರ್ಜಿನ ಹಾಕಲ್ಲ. ಸಿದ್ದರಾಮಯ್ಯ ಕೊಡ್ತಿನ ಕೊಟ್ರ ದೇಶಕ್ಕೆಲ್ಲ ಕೊಳ್ಳಿ ಕೊಂಡಿಲ್ಲ, ಒಬ್ರಿಗೂ ಬೇಡ ನಿಲ್ಲಿಸ್ಲಿ. ನಮ್ಗೇನು ಗೊತ್ತಿಲ್ಲ ಮೊದ್ಲು ಹೆಂಗ್ ಬತ್ತಿ ಸಿದ್ದರಾಮಯ್ಯ ಹೆಂಗ್ ಕೊಡ್ತಿಂದ ಹಂಗ ಅವ್ರು ಕೊಳ್ಳಿ. ಡಿ.ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಒಬ್ರು ದೇಶಕ್ಕೆ ಕೊಡಂಗೆ ಅವ್ರ ಹೆಂಗ್ ಕೊಟ್ರ ಕೊಡಿದ್ರೆ ಒಬ್ರಿಗೂ ಬೇಡ ನಿಲ್ಸ್ಬಿಡ. ಗೊತ್ತಿಲ್ಲ, ಅವ್ರು ಎಲ್ಲ ಹಾಕಿದ್ರ ನಾವು ಹಾಕ್ತಿವಿ. ಇಲ್ಲ ಕೊಡ್ಲಿ ಅಂದ್ರೆ ಕೊಡ್ಲಿ, ನಮ್ಗೆ ಹೆಂಗ್ ಕೊಡ್ಬೇಕು ಹಂಗ್ ಕೊಡ್ಲಿ. ಯಾವ ಸಿದ್ದರಾಮಯ್ಯ ಹೆಂಗ್ ಕೊಡ್ತಿನ ಕೊಳ್ಳಿ. ಇಲ್ಲ ಅಂದ್ರೆ ದೇವಸ್ಥಾನ ಹೆಂಗ್ ಮಾಡ್ತಾರ ಹಂಗ್ ಮಾಡ್ಲಿ ಅಷ್ಟೇ. ನಮ್ಮ ಒಬ್ಬರಿಗೆ ಅಂತಿಲ್ಲ, ಎಲ್ರಿಗೂ ತಾನೆ. ನಮಗ್ ಗೊತ್ತಪ್ಪ. ಮಧ್ಯೆ ಇಲ್ಲೇ ಬಸ್ ಕತ್ತಕ್ಕೆ ನಿಂತ್ಕೊಳಕ್ ಆಯ್ತಾ ಇಲ್ಲ. ಇಲ್ಲಪ್ಪ ಕಷ್ಟ ಇಲ್ವಪ್ಪ. ಫಸ್ಟ್ ಹೆಂಗ್ ಕೊಡ್ತಿದಾರೆ ಹಂಗೆ ಕೊಡ್ಲಿ. ಮತ್ತೆ ಅರ್ಜಿ ಹಾಕಕ್ ಆಗಲ್ಲ. ಮತ್ತೆ ನಮ್ಗೆ ಬೆನ್ನು ನೋವು. ಇವಾಗ್ಲೂ ನೋಡಿ ಹಾಸ್ಪಿಟ್ಲಿಗೆ ಹೋಗಿದೀವಿ, ಅಲ್ಲೋ ಕ್ಯೂ ನಿಂತ್ಕೊಂಡು ಅರ್ಜಿ ಹಾಕಿ ತುಂಬಾ ಇದಾಗುತ್ತೆ. ನಾವು ಹಾಕಕ್ಕಾಗಲ್ಲ, ಬಡವ್ರ ಬಗ್ರೆಲ್ಲ ನಾವು ಅಲ್ಲೆಲ್ಲ ಹೇಳ್ತವಕ್ಕೆಲ್ಲ ತಿರ್ಗಾಕಾಗಲ್ಲ. ಮೊದ್ಲು ಸಿದ್ದರಾಮಯ್ಯನವ್ರು ಏನ್ ಕಾನೂನು ಮಾಡ್ಯಾರ ಅದ್ರಂತ ಕೊಡ್ಲಿ ದುಡ್ಡ ನಮ್ಗೆ ಅಷ್ಟೇನೆ. ಆಗಲ್ಲ ಸರ್, ಅದೆಲ್ಲ ರೂಲ್ಸ್ ಮಾಡಿದ್ರೆ ನಾವು ಎಲ್ಲಿ ತಿರ್ಗಾಕಾಗುತ್ತೆ ಸರ್? ನಾವು ಕೂಲಿ ಮಾಡ್ಕೊ ತಿನ್ನೋದು ಅಲ್ಲದೆ ಅಲ್ಲೆಲ್ಲ ಅಲಿಯಕ್ಕದ. ಅದಕ್ಕೆ ನಮ್ಗೆ ಅದೆಲ್ಲ ರೂಲ್ಸ್ ಆಗಲ್ಲ. ಸ್ಟ್ರೈಕ್ ಬೇಕಾದ್ರೆ ಸ್ಟ್ರೈಕ್ ಮಾಡ್ತಾರೆ. ಹಂಗ್ ಕೊಡ್ಬೇಕು. ಹಂಗಾದ್ರೆ ಬೇಡಕ್ಕೆ ಬೇಡಿ. ಆ ಓಟ್ ಕೇಳಕ್ ಬಂದು ಓಟ್ ಹಾಕಲ್ಲ ಅಷ್ಟೇನೆ ಜನಗಳು. ಕರೆಕ್ಟಾಗಿ ಕೊಡ್ತಿದ್ರು. ಈಗ ಹೊಸ ಕಾನೂನು ಏನ್ ಸರ್? ಅದಕ್ಕೆ ನಾವು ಹಾಕಲ್ಲ. ಇಲ್ಲ ಸರ್, ಏನ್ ವೇಸ್ಟ್ ಆಗುತ್ತೆ? ಸುಳ್ಳು ಹೇಳ್ಬಿಟ್ಟು ಕಾರ್ಡ್ ತಕೊಂಡು ಮಾಡ್ಕೊಂಡು ದುಡ್ಡು ತಕೊಳಕಾಯ್ತದ? ಕಾರ್ಡ್ ಇರೋದ್ ಮುಖಾಂತರ ತಾನೆ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇರೋದ್ ತಾನೆ ಅವ್ರು ದುಡ್ಡು ಕೊಡೋದು. ಸುಮ್ನೆ ಕೊಟ್ಬಿಟ್ಟಾರ ಯಾರಾದ್ರೂ? ಈಗ ಎಲ್ಲೋ ಇರ್ತೀವಿ ದುಡ್ಡು ಕೊಡಿ ಸರ್ ಅಂದ್ರೆ ಕೊಟ್ಬಿಟ್ಟಿರ? ಹಾಕಲ್ಲ, ಯಾರು ಹಾಕಲ್ಲ. ಯಾವ ಹಳ್ಳಿಲ್ ಬಂದ್ರು ಹಾಕಲ್ಲ ಬಿಡಿ ಸರ್. ಸಿದ್ದರಾಮಯ್ಯನವ್ರು ಏನ್ ಕಾನೂನು ಮಾಡಾರ ಅದ್ರಂತಲೇ ಕೊಡ್ಲಿ. ಮೊದ್ಲೆಲ್ಲ ನಿಂತೋಗಿತ್ತು, ಈ ಓದ್ ತಿಂಗಳಿಂದ ಬತ್ತೇ ಇದೆ. ಈ ಪುನಃ ಮತ್ತೆ ಅರ್ಜಿ ಹಾಕ್ಬಿಟ್ಟು ತಗೊಳದಕ್ಕ ಮದ್ದಿಂದ ಯಾಕ ಮಾಡಿಲ್ಲ? ಈಗ ಏನ್ ಮೊದ್ಲಿಂದ ನಡೆದಿದೆ ಅದ ನಡಿಬೇಕು. ಪುನಃ ಮತ್ತೆ ಅರ್ಜಿ ಹಾಕಿ ಅದಾಕಿ ಅಂದ್ರ ಕೊಡದಿರೋ ಪರವಾಗಿಲ್ಲ, ಹಂಗೆ ನಿಲ್ಲಿಸಿದ್ರು ಪರವಾಗಿಲ್ಲ. ಆಯ್ತಾ? ಮೊದ್ಲಿಂದ ಏನ್ ನಡೆದಿದೆ ಅದು ಈಗಲೂ ನಡಿಬೇಕು. ನಾವು ಮೊದ್ಲು ಅರ್ಜಿ ಹಾಕೋದೇನ್ ಬೇಕಾಗಿಲ್ಲ. ಈಗ ಅವ್ರು ಸಿದ್ದರಾಮಯ್ಯ ಯಾವ ತರ ಮಾಡ್ಕೊಂಡ್ ಬಂದಿದ್ದ ಆ ತರನ ಈಗ ಅವರು ಡಿ.ಕೆ ಬಂದ್ಮೇಲೆ ಇವರಿಬ್ರು ಒಂದೇ ತಾನೆ, ಕ್ಯಾಂಡಿಡೇಟ್ ಒಂದೇ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಅವ್ರು ಕೊಡ್ತೇ ಇರ್ಬೇಕು. ಹಂಗೆ ಪುನಃ ಮತ್ತೆ ನಾವು ಒಂದು ಅರ್ಜಿ ಹಾಕಿ ಪುನಃ ತಗೊಳದ್ನ ಅದ್ ನಿಲ್ಸ್ಬಿಟ್ರೆ ವಾಸಿ. ಪುನಃ ನಾವು ಮತ್ತೆ ಅರ್ಜಿನ ಹಾಕಲ್ಲ. ಸಿದ್ದರಾಮಯ್ಯ ಕೊಡ್ತಿನ ಕೊಟ್ರ ದೇಶಕ್ಕೆಲ್ಲ ಕೊಳ್ಳಿ ಕೊಂಡಿಲ್ಲ, ಒಬ್ರಿಗೂ ಬೇಡ ನಿಲ್ಲಿಸ್ಲಿ. ನಮ್ಗೇನು ಗೊತ್ತಿಲ್ಲ ಮೊದ್ಲು ಹೆಂಗ್ ಬತ್ತಿ ಸಿದ್ದರಾಮಯ್ಯ ಹೆಂಗ್ ಕೊಡ್ತಿಂದ ಹಂಗ ಅವ್ರು ಕೊಳ್ಳಿ. ಡಿ.ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಒಬ್ರು ದೇಶಕ್ಕೆ ಕೊಡಂಗೆ ಅವ್ರ ಹೆಂಗ್ ಕೊಟ್ರ ಕೊಡಿದ್ರೆ ಒಬ್ರಿಗೂ ಬೇಡ ನಿಲ್ಸ್ಬಿಡ. ಗೊತ್ತಿಲ್ಲ, ಅವ್ರು ಎಲ್ಲ ಹಾಕಿದ್ರ ನಾವು ಹಾಕ್ತಿವಿ. ಇಲ್ಲ ಕೊಡ್ಲಿ ಅಂದ್ರೆ ಕೊಡ್ಲಿ, ನಮ್ಗೆ ಹೆಂಗ್ ಕೊಡ್ಬೇಕು ಹಂಗ್ ಕೊಡ್ಲಿ. ಯಾವ ಸಿದ್ದರಾಮಯ್ಯ ಹೆಂಗ್ ಕೊಡ್ತಿನ ಕೊಳ್ಳಿ. ಇಲ್ಲ ಅಂದ್ರೆ ದೇವಸ್ಥಾನ ಹೆಂಗ್ ಮಾಡ್ತಾರ ಹಂಗ್ ಮಾಡ್ಲಿ ಅಷ್ಟೇ. ನಮ್ಮ ಒಬ್ಬರಿಗೆ ಅಂತಿಲ್ಲ, ಎಲ್ರಿಗೂ ತಾನೆ. ನಮಗ್ ಗೊತ್ತಪ್ಪ. ಮಧ್ಯೆ ಇಲ್ಲೇ ಬಸ್ ಕತ್ತಕ್ಕೆ ನಿಂತ್ಕೊಳಕ್ ಆಯ್ತಾ ಇಲ್ಲ. ಇಲ್ಲಪ್ಪ ಕಷ್ಟ ಇಲ್ವಪ್ಪ. ಫಸ್ಟ್ ಹೆಂಗ್ ಕೊಡ್ತಿದಾರೆ ಹಂಗೆ ಕೊಡ್ಲಿ. ಮತ್ತೆ ಅರ್ಜಿ ಹಾಕಕ್ ಆಗಲ್ಲ. ಮತ್ತೆ ನಮ್ಗೆ ಬೆನ್ನು ನೋವು. ಇವಾಗ್ಲೂ ನೋಡಿ ಹಾಸ್ಪಿಟ್ಲಿಗೆ ಹೋಗಿದೀವಿ, ಅಲ್ಲೋ ಕ್ಯೂ ನಿಂತ್ಕೊಂಡು ಅರ್ಜಿ ಹಾಕಿ ತುಂಬಾ ಇದಾಗುತ್ತೆ.